ನೋಡಿ, ಹೆಸರುಬೇಳೆ ಮತ್ತು ಸೊಪ್ಪಿನ ದೋಸೆ ಗರಿ ಗರಿನೂ ಬರುತ್ತೆ. ಹಿಂದ್ಗಡೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ, ವಿಭಿನ್ನವಾಗಿರುತ್ತೆ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಈಗ ಇದಕ್ಕೆ ಎರಡರಿಂದ 3 ಚಮಚ ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೆನೆಸಿಟ್ಕೊಳ್ಳೋಣ. ಹೆಚ್ಚು ಕಮ್ಮಿ ಅರ್ಧ ಗಂಟೆ ಒಳಗೆ ನೆಂದು ಹೋಗುತ್ತೆ. ಆಮೇಲೆ ಇದಕ್ಕೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮಿಕ್ಸಿಗೆ 2 ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ, 1 ಹಿಡಿಯಷ್ಟು ಸುಮಾರು ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದಿದ್ದ ಸೊಪ್ಪು ಅಥವಾ ಬೆರಕೆ ಸೊಪ್ಪು ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೆನೆಸಿರೋ ಹೆಸರುಬೇಳೆನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಪೂಜೆ ಮಾಡಿದ್ದಿತ್ತು ಅಂತ ನನ್ನ ಖುಷಿಗೆ 1-2 ವೀಳ್ಯದೆಲೆ ಹಾಕ್ಕೊತಾ ಇದ್ದೀನಿ. ಇದೇನು ಎಲ್ಲರೂ ಹಾಕ್ಕೋಬೇಕು ಅಂತ ಏನೂ ಇಲ್ಲ. ಇವಾಗ ಇದಕ್ಕೆ ಚೆನ್ನಾಗಿ ನುಣ್ಣಗಾಗೋಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ನುಣ್ಣಗಾಗತ್ತೆ. ರುಬ್ಬಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ದೋಸೆ ಹೆಂಚು ಕಾದಿದೆ, ಅದರಲ್ಲಿ ಇದನ್ನು ಚಿಕ್ಕದಾಗಿ ಹುರ್ಕೊಳ್ಳೋಣ. ತುಂಬ ದೊಡ್ಡದಾಗಿ ಏನು ಬೇಡ. ಇದು ಬಣ್ಣನೂ ತುಂಬ ಆಕರ್ಷಕವಾಗಿರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಈ ಥರ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆ ಕ್ಯಾರೆಟ್ ಕೂಡ ಹಾಕ್ಕೋಬೋದು. ನಿಮ್ಗೆ ಇಷ್ಟ ಬಂದಿದ್ದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟ ಇದ್ದರೆ ಗಡ್ಡೆಕೋಸು, ಮೂಲಂಗಿ ಕೂಡ ತುರಿದ್ಬಿಟ್ಟು ಹಾಕ್ಕೋಬೋದು. ಎಲೆಕೋಸು ಅಂಥವು ಕೂಡ ಆಕರ್ಷಕವಾಗಿ ಬಣ್ಣ ಹೊಂದಾಣಿಕೆ ಆಗುತ್ತೆ. ನಾನಿವತ್ತು ಈರುಳ್ಳಿ ಮಾತ್ರ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಮತ್ತು ತಿರುವು ಹಾಕಿ ಸುಡೋಣ. ತಿರುವು ಹಾಕಿದ್ದೇನೆ. ಇದ್ರ ಮೇಲೆ ಕೂಡ ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು. ಮತ್ತೆ ತಿರುವು ಹಾಕಿದ್ರೆ ಅದೇ ಒಂಥರ ಕರಿ ಬರುತ್ತೆ. ಇಷ್ಟೇ ಸಾಕು ಅಂದರೆ ಇಷ್ಟೇ ಕೂಡ ನಿಲ್ಲಿಸ್ಬೋದು. ಈಗ ತಿರುವು ಹಾಕಿದ್ದೀನಿ, ಸ್ವಲ್ಪ ರೋಸ್ಟ್ ಆಗಲಿ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಪುಡಿಯನ್ನು ಕೂಡ ಸ್ವಲ್ಪ ಹಾಕಬಹುದು ಬೇಕಿದ್ದವರು. ಸ್ವಲ್ಪ ಈ ಥರ ಚಮಚದಲ್ಲಾದರೂ ಆಗಲಿ, ಕೈಯಲ್ಲಾದರೂ ಆಗಲಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಮಾಮೂಲಿ ಎಣ್ಣೆ ಹಾಕೋಣ. ಇದಕ್ಕೆ ಎಷ್ಟು ಬೇಕೋ ಅಷ್ಟು. ಇದನ್ನು ಕೂಡ ಹಾಗೆ ತಿರುವು ಹಾಕಿ ಪ್ರೆಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಮತ್ತೆ ಎಣ್ಣೆ ಒಂದು ಸ್ವಲ್ಪ ಹಾಕೋಣ. ಫಸ್ಟು ಯಾವಾಗ ಹಾಕಿರಲಿಲ್ಲ ಅಲ್ವ ನಾವು, ಅದು ಉಜ್ಜೋಕ್ಕಾಗಲ್ಲ ಎಣ್ಣೆ ಹಾಕಿದ್ರೆ. ಅದಕ್ಕೆ ಇದು ಈಗ ತಿನ್ನೋದಕ್ಕೆ ಸಿದ್ಧವಾಗಿದೆ. ನೋಡಿ ಎಷ್ಟು ಸ್ಮೂತಾಗಿದೆ. ಇನ್ನು ಸ್ಟಿಫ್ ಬೇಕಿದ್ರೆ ಸ್ಟಿಫ್ ಮಾಡ್ಕೊಬೋದು. ನೋಡಿ, ದೋಸೆ ಹಿಟ್ಟು ಈ ಹದ ಇರಬೇಕು. ನಾನು ಮೊದಲೇ ತೋರ್ಸೋಕ್ಕಾಗಲಿಲ್ಲ, ದೋಸೆ ಎಲ್ಲ ಮಾಡೋಗೋಯ್ತು ಸ್ವಲ್ಪ. ಇಷ್ಟು ಹದ ಇದ್ದರೆ ಸಾಕು.